ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದಡ ಅಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಎಲ್ಲೆಡೆ ರಕ್ಷಾಬಂಧನ ಹಬ್ಬದ ಸಂಭ್ರಮ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಸಹೋದರಿಯರ ಸುರಕ್ಷತೆಗೆ ರಕ್ಷಾಬಂಧನ ಸಂಭ್ರಮದ ಆಚರಣೆ. ಪತ್ರಕರ್ತ ಸಂಜು ಬುಕ್ಕ ಅವರ ಮನೆಯಲ್ಲಿ ರಾಖಿ ಕಟ್ಟಿ ಸಂಭ್ರಮಪಟ್ಟ ಪುಟ್ಟದಾದ ಅಣ್ಣ ತಂಗಿಯರು. ಆಗಸ್ಟ್ 16ರಂದು ಸಿಎಂ ಅವರು ಒಳ ಮೀಸಲಾತಿ ಜಾರಿ ಮಾಡಲಿ ಅಭಿಕಾಳೆ. ಬಹುತೇಕ ದಲಿತರ ಮತಗಳನ್ನು ಪಡೆದು ಕಾಂಗ್ರೆಸ್ ಸರ್ಕಾರ ರಚಿಸಿದ್ದಾರೆ. ಒಳ ಮೀಸಲಾತಿ ಜಾರಿಗಾಗಿ ಆಗಸ್ಟ್ 11ರಂದು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ. ಜಿಲ್ಲೆಯ ಜನರು ಪಾಲ್ಗೊಳ್ಳಲು ಸಿಎಂ ದಾಸ್ ಕರೆ. ನಗರದಲ್ಲಿ ವಿಶ್ವ ಆದಿವಾಸಿ ದಿನಾಚರಣೆ ನಿಮಿತ್ತ ಮೆರವಣಿಗೆ. ತಲೆಗೆ ಹಳದಿ ಬಣ್ಣದ ಪೇಟ ಧರಿಸಿಕೊಂಡು ಸಂಭ್ರಮಾಚರಣೆ. ಇಡೀ ವಿಶ್ವದಲ್ಲಿ ಆದಿವಾಸಿ ದಿನಾಂಕ ಒಂದು ದಿನಾಚರಣೆ ಆಚರಿಸಲಾಗುತ್ತೆ. ನಾವು ಹಕ್ಕುಗಳಿಂದ ವಂಚಿತರಾಗಿದ್ದೇವೆ. ಸರ್ಕಾರ ಸೌಲಭ್ಯಗಳನ್ನು ಒದಗಿಸಬೇಕು. ಆದಿವಾಸಿ ಜನಾಂಗದ ಅಧ್ಯಕ್ಷ ಪಿಟಿ ಶಾಮು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಬರೋಣ. ಬೀದರ್ ಜಿಲ್ಲೆಯಾದ್ಯಂತ ರಕ್ಷಾಬಂಧನ ಹಬ್ಬದ ಒಂದು ಸಂಭ್ರಮಾಚರಣೆ ನಡೀತಾ ಇದೆ. ಸಹೋದರಿಯರು ತಮ್ಮ ಸಹೋದರರಿಗೆ ಹಣೆಗೆ ಕುಂಕುಮವನ್ನು ಧರಿಸಿ, ಕೈಗೆ ರಾಖಿಯನ್ನು ಕಟ್ಟಿ, ಸಿಹಿಯನ್ನು ತಿನ್ನಿಸಿ ರಕ್ಷಾಬಂಧನ ಆಚರಿಸಿದ ಒಂದು ಸನ್ನಿವೇಶ ಕಂಡುಬಂತು. ಬೀದರ್ ನಗರದ ರಾಂಪುರೆ ಕಾಲೋನಿಯಲ್ಲಿ ಸಂಭ್ರಮದ ರಕ್ಷಾಬಂಧನ ಆಚರಣೆ ಮಾಡಲಾಯಿತು. ಸಹೋದರಿ ನೀಲಾಶ್ರೀ ಅವರು ತಮ್ಮ ಸಹೋದರರಾಗಿರ್ತಕ್ಕಂತಹ ವಿಕಾಸ್ ಅವರಿಗೆ ರಾಖಿಯನ್ನು ಕಟ್ಟಿ ಆರತಿಯನ್ನು ಮಾಡಿ ಶುಭವನ್ನು ಕೋರಿದ್ದಾಳೆ. ಸಹೋದರಿಯರ ನಡುವಿನ ಬಾಂಧವ್ಯವನ್ನು ವೃದ್ಧಿಸುವಂತಹ ಹಬ್ಬ ರಕ್ಷಾಬಂಧನ. ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರಕ್ಷಾಬಂಧನ ಆಚರಣೆ ಮಾಡಲಾಗುತ್ತೆ. ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿಯನ್ನು ಕಟ್ಟಿ ಸಹೋದರನ ಒಂದು ಯೋಗಕ್ಷೇಮ ಮತ್ತು ಯಶಸ್ವಿಗಾಗಿ ಪ್ರಾರ್ಥನೆಯನ್ನು ಮಾಡಲಾಯಿತು. ಸಹೋದರಿಯರ ಸುರಕ್ಷತೆಗೆ ಸಹೋದರ ಸದಾ ಬದ್ಧನಾಗಿರುತ್ತಾನೆ ಎಂಬುದು ಈ ಒಂದು ಹಬ್ಬದ ಸಂಕೇತವಾಗಿದೆ. ಎಲ್ಲರಿಗೂ ಸುದ್ದಿ ಸಮಯ ವತಿಯಿಂದಲೂ ಕೂಡ ನಾವು ರಕ್ಷಾಬಂಧನದ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಬರುವ 16ರಂದು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿ ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹೋರಾಟ ಸಮಿತಿಯ ಅಧ್ಯಕ್ಷ ಅಭಿಕಾಳೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಸುಮಾರು 30-35 ವರ್ಷಗಳಿಂದ ಒಳ ಮೀಸಲಾತಿ ಜಾರಿಗಾಗಿ ನಮ್ಮ ಹಿರಿಯರು ನಿರಂತರವಾಗಿ ತಮ್ಮಟೆ ಚಳವಳಿ, ಅರೆಬೆತ್ತಲೆ ಹೋರಾಟ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ, ಬೀದರ್ ಬಂದ್ ಸೇರಿದಂತೆ ಅನೇಕ ರೀತಿಯ ಒಂದು ಹೋರಾಟಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಮುಂಗಾರು ಅಧಿವೇಶನ ಆರಂಭದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕೆಂದು ಆಗ್ರಹಿಸಿ ಆಗಸ್ಟ್ 11ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ವಿವಿಧ ಒಂದು ಮಾದಿಗ ಸಂಘಟನೆಗಳ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಮಾದಿಗ ಸಂಘಟನೆಗಳ ಪ್ರಮುಖರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂತಹ ಧರಣಿ ಸತ್ಯಾಗ್ರಹದಲ್ಲಿ ಎಲ್ಲರೂ ಕೂಡ ತಪ್ಪದೇ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡುವವರೆಗೆ ಹೋರಾಟ ಮುಂದುವರಿಯಲಿದೆ. ಒಂದು ವೇಳೆ ಜಾರಿ ಮಾಡದೇ ಇದ್ದರೆ ರಾಜ್ಯದಾದ್ಯಂತ ಬಿಸಿ ವಾತಾವರಣ ಮುಂದುವರಿಯಲಿದೆ. ಆದ್ದರಿಂದ ಜಿಲ್ಲೆಯ ಪ್ರಮುಖರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಅಭಿಕಾಳೆ ತಿಳಿಸಿದರು. ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಅವರಿಗೆ ಸತತವಾಗಿ 4 ಬಾರಿ ಗೆಲ್ಲಿಸಿ ದಲಿತರು ಸಹಕಾರ ನೀಡಿದ್ದಾರೆ. ಆದ್ದರಿಂದ ಕ್ಯಾಬಿನೆಟ್ನಲ್ಲಿ ಧ್ವನಿ ಎತ್ತಿ ಒಳ ಮೀಸಲಾತಿ ಜಾರಿ ಮಾಡಲು ಇಬ್ಬರೂ ಸಚಿವರು ಸಹಕರಿಸಿ ಋಣ ತೀರಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಸಮಿತಿಯ ಗೌರವಾಧ್ಯಕ್ಷ ಸಿಎಂ ದಾಸ್ ಮಾತನಾಡಿ, ಸುಮಾರು 3 ದಶಕಗಳಿಂದ ಮಾದಿಗ
ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗುತ್ತಲೇ ಬಂದಿದೆ. ಕೊಟ್ಟ ಮಾತಿನಂತೆ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿ ಮಾಡಿ ಪುಣ್ಯ ಕಟ್ಟಿಕೊಳ್ಳಬೇಕೆಂದು ಹೇಳಿದರು. ಕರ್ನಾಟಕ ಆದಿಜಾಂಬವ ಸಮಾಜ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ಬೇಂದ್ರೆ ಮಾತನಾಡಿ, ಮಾದಿಗ ಸಮುದಾಯ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಾಕಷ್ಟು ಹಿಂದುಳಿದಿದೆ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ನಮಗೂ ಒದಗಿಸಿಕೊಡಬೇಕು. ರಾಜ್ಯ ಸರ್ಕಾರ ಮಾದಿಗ ಸಮುದಾಯದ 90% ಮತಗಳನ್ನು ಪಡೆದು ಸರ್ಕಾರ ರಚನೆ ಮಾಡಿದೆ. ಸಮಾಜದ ಬಗ್ಗೆ ಸಿಎಂ ಅವರಿಗೆ ಕಿಂಚಿತ್ತು ಕಳಕಳಿ ಅನ್ನೋದು ಏನಾದರೂ ಇದ್ರೆ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಚುರುಕು ಮುಟ್ಟಿಸಲೆಂದೇ ಆಗಸ್ಟ್ 11ರಂದು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ರಾಜ್ಯ ಪ್ರಮುಖರಾದ ಬಸವರಾಜ್ ಕೌತಾಳ್ ಹಾಗೂ ಅಂಬಣ್ಣ ಅರೋಳಿಕರ್ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ಜಿಲ್ಲೆಯ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಸಮಿತಿಯ ಕಾರ್ಯದರ್ಶಿ ಸಿಎಂ ಕ್ರಿಸ್ಟೋಫರ್, ರೋಸಿನ್ ಮಲ್ಕಾಪುರ್, ಸಮಿತಿಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಸೀಮನ್ ಕಾಳೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ಮುಂಜಾನೆ ನಮಸ್ಕರಿಸುತ್ತಾ, ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಹೋರಾಟ ಸಮಿತಿಯಿಂದ ನಾವು ಪತ್ರಿಕಾಗೋಷ್ಠಿ ಕರೆಯ ಉದ್ದೇಶ ಏನೆಂದರೆ, ತಮಗೆಲ್ಲರಿಗೂ ಗೊತ್ತಿದ್ದಂತೆ ಸುಮಾರು 30-35 ವರ್ಷಗಳಿಂದ ನಮ್ಮ ಮಾದಿಗ ಸಮುದಾಯದವರು, ನಮ್ಮ ಸಮಾಜದ ಮುಖಂಡರು ಸತತವಾಗಿ ಹಗಲು ರಾತ್ರಿಯಿಂದಲೇ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಳ ಮೀಸಲಾತಿಗೆ ಸತತವಾಗಿ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ಈಗ ಬರ್ತಕ್ಕಂಥ ದಿನದಲ್ಲಿ ನಮಗೆಲ್ಲೋ ಒಂದು ಕಡೆ ನ್ಯಾಯ ಸಿಗ್ತಕ್ಕಂಥ ಆಸೆ ನಮ್ಮ ಮೂಡಿದೆ. ಹಾಗಾಗಿ ನಾನು ಸಮಸ್ತ ಬೀದರ್ ಜಿಲ್ಲಾ ಜನತೆ ಪರವಾಗಿ ನಾನು ಮನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಬೇಡಿಕೊಳ್ಳೋದು ಅಂದರೆ, ನಾವು ಮಾದಿಗ ಜನರು, ಮುಗ್ಧ ಜನರು ಸರ್, ನಾವು ಭಾಳಷ್ಟು ನೊಂದವರು, ನಮಗೆ ವಂಚಿತ ಅಂತ ಸಮಾಜದಂತ ನಾವು ಭಾಳ ಹಿನ್ನಡೆಯಾಗಿದೆ. ಹಾಗಾಗಿ ಈ ABCD ವರ್ಗೀಕರಣ ಏನು ನಾಗಮೋಹನ್ ದಾಸ್ ಅವರು ವರದಿ ಮೊನ್ನೆ ಕರ್ನಾಟಕ ಸರ್ಕಾರ 4ನೇ ತಾರೀಕಿನ ವರದಿಯನ್ನು ಸಲ್ಲಿಸಿದ್ದಾರೆ. ಆ ಸಲ್ಲಿಸಿದ ಅರ್ಜಿ ತಾವು ಅದಕ್ಕೆ ಮಂಡನೆ ಬರ್ತಕ್ಕಂಥ 7ನೇ ತಾರೀಕಿಗೆ ತಾವು ಮಾಡಿದ್ದೀರಿ. ನಮ್ಮ ಭವಿಷ್ಯ ನಮಗೆ ಆಕಾಂಕ್ಷೆ ಇತ್ತು, ಅವತ್ತೇ ಯಥಾಸ್ಥಗೊಳಿಸ್ತಾರೆ ಎಂಬ ನಮ್ಮ ಆಸೆ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಹಿನ್ನಡೆ ಅದು ಅವತ್ತಿನ ದಿವಸ ಆಗಲಿಲ್ಲ. ಹಾಗಾಗಿ ತಾವು ಹೇಳಿದ ಪ್ರಕಾರ ನಮ್ಮ ಹೋರಾಟಗಾರರು ತಮ್ಮ ಕಚೇರಿಗೆ ಹೋದಾಗ ನಾನಾ ರೀತಿ ತಮಗೆ ನಿಯೋಗ ತಗೊಂಡು ಹೋದಾಗ ತಾವೇನು ಹೇಳಿದಿರಿ, ಸದೇಶಿವಾಯಾಗ ನಾವು ಮಾಡೇ ಮಾಡ್ತೀನಿ ಅಂಥೇಳಿ ತಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀರಿ ಸರ್. ನಮ್ಮದೊಂದು ಮನವಿ ಇದೆ, ಈ ನಮ್ಮ ಸಮಾಜಕ್ಕೆ ತಾವು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಇಡೀ ರಾಜ್ಯದಂತ ನಾವು ಎಲ್ಲ ರೀತಿಯ ಚಳವಳಿ ನಾವು ಮಾಡಿದೆವು. ಅರೆಬತ್ತಲೆ ಮರಣ ಬೀದರ್ ಜಿಲ್ಲೆ ನಮ್ಮ ಪರವಾಗಿ ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ತಾವು ಬೀದರ್ ಜಿಲ್ಲೆ ಪರವಾಗಿ ತಾವು ಮಾತಾಡಿ, ನಾವು ಹಾಕಿದಕ್ಕೆ ಓಟಕ್ಕೆ, ನಾವು ಮಂತ್ರಿ ಮಾಡಿದಕ್ಕೆ ನಮ್ಮ ಋಣ ಈ ತೀರ್ಸಕ್ಕಂಥ ಕೆಲಸ ತಮಗೆ ಬಂದದ ಅವಕಾಶ, ಒಂದು ಅವಕಾಶ ತಾವು ನಮ್ಮ ಪರವಾಗಿ ಮಾತಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ನಾನು ಪತ್ರಿಕಾ ಮಾಧ್ಯಮದಿಂದ ನಾನು ಮನವಿ ಮಾಡ್ತೀನಿ. ಈಗ ಮುಂದಿನ ಮಾತ್ರ ನಮ್ಮ ಹಿರಿಯ ಹೋರಾಟಗಾರರು ಮಾತಾಡ್ತಾರೆ. ಹಾಂ ಸರ್, ಬೆಂಗಳೂರಿನಲ್ಲಿ 11ನೇ ತಾರೀಕು ಸರ್, ಅಹೋರಾತ್ರಿಯೇ ಸರ್. ಒಂದು ವೇಳೆ 16 ತಾರೀಕಿಗೆ ಕ್ಯಾಬಿನೆಟ್ನೆಲ್ಲ ನಮ್ಗೆ ಯಾವುದೋ ನಿರ್ಧಾರ ಆದರೆ ನಾವು ಮುಂದಿನ ದಿನಮಾನಗಳು ಅದು ಏನಾಗುತ್ತೋ ಗೊತ್ತಾಗುತ್ತೆ ಸರ್. ಸರ್ ನಿರಂತರ ಸರ್ ಇಂಪ್ಲಿಮೆಂಟ್ ಆಗಲಿಲ್ಲ ಅಂದರೆ ನಿರಂತರ ಅನಿರ್ದಿಷ್ಟ ವರದಿ ಹೋರಾಟ ಅಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಬಾಡಿದವರು ಅದಕ್ಕೆ ಮಾಡ್ತಾರೆ. ನಮ್ಮ ಬೀದರ್ ಜಿಲ್ಲೆಯಿಂದ ಸರ್ ಏನು ನಮ್ಮ ಸಮಾಜ ಮುಖಂಡರು, ಯುವಕರು, ವಿದ್ಯಾರ್ಥಿಗಳು, ಹಿರಿಯರು ಏನು ಹೋರಾಟಗಾರ ಸರ್, ಅವರು ಬೆಂಬಲವಾಗಿ ಅವ್ರು ಎಷ್ಟು ದಿವಸ ಕೂತ್ಕೋತಾರೆ ಅಷ್ಟು ದಿವಸ ನಾವು ಕೂಡ ಅವರಿಗೆ ಜೊತೆಯಾಗಿ ಅಲ್ಲಿ ನಾವು ಉಳುವಂಥ ಕೆಲಸ ನಾವು ಮಾಡ್ತೀವಿ ಸರ್. ಫ್ರೀಡಮ್ ಪಾರ್ಕ್ನ ಸರ್, ಬೆಂಗಳೂರು. ಪತ್ರಿಕೆ ಪ್ರಕಟಣೆಗಾಗಿ ಬಂದಿರತಕ್ಕಂಥ ಪತ್ರಿಕಾ ಮಿತ್ರರೇ, ಎಲೆಕ್ಟ್ರಾನಿಕ್ ಮೀಡಿಯಾದವರೇ, ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೀನಿ. ಏನಿದು ನಮ್ಮದು ಒಳ ಮೀಸಲಾತಿ ಸುಮಾರು 30-35 ವರ್ಷದಿಂದ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡ್ಕೊತ ಬಂದಿದ್ದಾರೆ. ಆ ಒಂದು ಹೋರಾಟದ ನಿಮಿತ್ತ ಬೆಂಗಳೂರಿನಲ್ಲಿ 11ನೇ ತಾರೀಕು ಫ್ರೀಡಮ್ ಪಾರ್ಕ್ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ರಾಜ್ಯ ಸಮಿತಿಯಿಂದ ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಹೇಳೋದು ಒಂದೇ, ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಮಾದಿಗ ಸಮಾಜದವರು, ಬುದ್ಧಿಜೀವಿಗಳು, ಹಿರಿಯರು, ಯುವಕರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರತಿಭಟನಾ ಏನು ಅಹೋರಾತ್ರಿ ಧರಣಿ ಇದೆ, ಹೆಚ್ಚಿನ ರೀತಿಯಲ್ಲಿ ಬೀದರ್ ಜಿಲ್ಲೆಯಿಂದ ನಾವು ಎಲ್ಲರೂ ಬೆಂಗಳೂರಿಗೆ
ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮೊಟ್ಟ ಮೊದಲನೇದಾಗಿ ನಾನು ವಿನಂತಿಸಿಕೊಳ್ತೀನಿ. ಏನಿವತ್ತು ನಾಗಮೋಹನ್ ದಾಸ್ ವರದಿ ಸಾಹೇಬ್ರೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಸುಮಾರು 1 ವರ್ಷ ಆಯಿತು. ಆಗಸ್ಟ್ 1ನೇ ತಾರೀಕು 2024ರಂದು ಸರ್ವೋಚ್ಚ ನ್ಯಾಯ ಆದೇಶ ಇತ್ತು. ಆ ಒಂದು ಆದೇಶ ಒಂದು ವಿಚಾರ ತಮ್ಮ ಗಮನದಲ್ಲಿಟ್ಟುಕೊಂಡು ನೀವು ಒಳ ಮೀಸಲಾತಿ ಜಾರಿ ಮಾಡ್ಬೋದಿತ್ತು. ನೀವು ಮಾಡಿದರೆ ನಮಗೆ ಈ ಒಂದು ದಿನದಾಗ ರಸ್ತೆಗೆ ಇಳಿಯೋಂಥ ಸಂದರ್ಭ ನಮಗೆ ಬರ್ತಿದ್ದಿಲ್ಲ. ಆದರೂ ಕೂಡ ನಾನು ನಿಮ್ಮ ಹತ್ರ ಮನವಿ ಮಾಡ್ತೀನಿ, ಈ ಒಂದು ಒಳ ಮೀಸಲಾತಿ ಏನು ವರದಿ ಇದೆ ಎಚ್.ಎನ್. ನಾಗಮೋಹನ್ ದಾಸ್ ಅವರ ವರದಿ, ಅದು ಅವೈಜ್ಞಾನಿಕ ಅಲ್ಲ, ವೈಜ್ಞಾನಿಕವಾಗಿದೆ. ಆ ಒಂದು ವರದಿಯನ್ನು ಕೂಡಲೇ 16ನೇ ತಾರೀಕು ನೀವೇನು ಟೈಮ್ ಕೊಟ್ಟಿದ್ದೀರಿ, ಸಚಿವ ಸಂಪುಟದಲ್ಲಿ ನಾನು ಚರ್ಚೆ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೀರಿ. ಆವತ್ತಿನ ದಿವಸ ನೀವು ವರದಿ ಮಂಡಿಸಿ ಇಂಪ್ಲಿಮೆಂಟ್ ಮಾಡ್ತೀರಂತ ನಾನು ನಂಬಿಕೆ ಇದೆ. ನನ್ನ 2 ಮಾತು ಮುಗಿಸ್ತೀನಿ. ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಪತ್ರಿಕಾ ಮಿತ್ರರೇ, ಜಿಲ್ಲಾಧ್ಯಕ್ಷರೇ, ಎಲ್ಲ ನನ್ನ ಅಣ್ಣ ತಮ್ಮರಿಗೆ ವಂದನೆ ಹೇಳ್ತಾ, ನಾನು CM ದಾಸ್, ಜಿಲ್ಲಾ ಗೌರವಾಧ್ಯಕ್ಷರು, ಬಾಬು ಜಗಜೀವನ್ ರಾಮ್ ಹೋರಾಟ ಸಮಿತಿ, ಬೀದರ್. ವರ್ಷಗಳಿಂದ ಈ ರಾಜ್ಯದಲ್ಲಿ ಇಷ್ಟೊಂದು ಸುದೀರ್ಘವಾದಂಥ ಅದು ಒಂದೇ ಒಂದು ಬೇಡಿಕೆ ಒಳ ಮೀಸಲಾತಿ, ಇದನ್ನು ಇಟ್ಕೊಂಡು ಇಷ್ಟೊಂದು ಸುದೀರ್ಘವಾದಂಥ ಹೋರಾಟ ಮಾಡ್ತಕ್ಕಂಥದ್ದು ಇದು ಬಹುಶಃ ನಮ್ಮ ರಾಜ್ಯದಲ್ಲಿ ಇತಿಹಾಸ ಇದೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಇಷ್ಟೊಂದು ಸುದೀರ್ಘವಾದಂಥ ಹೋರಾಟ ಯಾವೊಂದು ಸಮಾಜದಲ್ಲಿ ನಡೆದಿಲ್ಲ. ಹಾಗಾಗಿ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥ ವಿಷಯ ಇದೆ. ಅತ್ಯಂತ ಶೋಷಣೆಗೆ ಮತ್ತು ಅವಕಾಶದಿಂದ ವಂಚಿತವಾದಂಥ ಸಮುದಾಯ ಅದು ಯಾವುದಾದ್ರೂ ಇದೆ ಅಂದರೆ ಅದು ಮಾದಿಗ ಸಮುದಾಯ ಇದೆ. ಅದು ಎಲ್ಲ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಾಗಾಗ್ಬೋದು, ಉದ್ಯೋಗದ ಕ್ಷೇತ್ರದಲ್ಲಾಗ್ಬೋದು, ಔದ್ಯೋಗಿಕ ಕ್ಷೇತ್ರದಲ್ಲಾಗ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅತ್ಯಂತ ಅವಕಾಶದಿಂದ ವಂಚಿತವಾದಂಥ ಸಮುದಾಯ ಅಂದರೆ ಅದು ಮಾದಿಗ ಸಮುದಾಯ. ಈ ಸುದೀರ್ಘವಾದಂಥ ಅನೇಕ ವಿಧವಾದಂಥ ಹೋರಾಟಗಳ ಪ್ರತಿಫಲವಾಗಿ ಹಾಗೂ ಈ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನುಸಾರ ಏನು ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ರಚನೆ ಆಗಿದೆ. ಅದು ಈಗಾಗಲೇ ಸರ್ಕಾರಕ್ಕೆ ಸಬ್ಮಿಷನ್ ಕೂಡ ಆಗಿದೆ, ತಮ್ಮೆಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ಇದನ್ನು ಆದಷ್ಟು ಬೇಗನೆ ಈ ಮಳೆಗಾಲದಿಂದ ಪ್ರಾರಂಭ ಇದೆ. ಈ ಒಂದು ಅವರ ಹೋರಾಟಕ್ಕೆ ನಾನು ಮಾಧ್ಯಮದ ಮುಖಾಂತರ ಅಪೀಲ್ ಮಾಡ್ತೀನಿ. ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ, ವಿಶೇಷವಾಗಿ ಮಾದಿಗ ಸಮಾಜದ ಮತ್ತು ಮಾದಿಗ ಸಂಬಂಧಿತ ಉಪಜಾತಿಗಳ ಎಲ್ಲ ಸಮಾಜದವರಲ್ಲಿ ನನ್ನ ಕಳಕಳೆಯ ಮನವಿ ಇದೆ. ವಿದ್ಯಾವಂತರು, ಯುವಕರು, ಹೋರಾಟದ ಮುಂಚೂಣಿ ನಾಯಕರು ಮತ್ತು ವಿವಿಧ ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಪಕ್ಷ ಭೇದವನ್ನು ಮರೆತು ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಬಂದು ಸಹಕರಿಸಿ ಯಶಸ್ವಿಗೊಳಿಸಬೇಕಾಗಿ ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನನ್ನ ಹೆಸರು ಸಂಜೀವ್ ಕುಮಾರ್ ಬೇಂದ್ರೆ, ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಜಿಲ್ಲಾಧ್ಯಕ್ಷ, ಬೀದರ್. ಒಂದು ಕಾಲದಲ್ಲಿ ಆದಿವಾಸಿ ಜನಾಂಗದವರಾದ ನಾವು ಎಲ್ಲರಿಗೂ ಕೂಡ ಭೂಮಿಯನ್ನು ನೀಡಿದ್ದೇವೆ, ಕುಡಿಯಲು ನೀರನ್ನು ಕೊಟ್ಟಿದ್ದೇವೆ, ಊರೂರು ಆದರೆ ನಾವು ಮಾತ್ರ ಊರೂರು ಸುತ್ತಾಡ್ತಾ ಇದ್ದೇವೆ. ಆದರೆ ಇಂದು ನಮಗೆ ಮೂಲಭೂತ ಸೌಲಭ್ಯಗಳು ಇಲ್ಲದಂತಾಗಿದೆ ಎಂದು ಆದಿವಾಸಿ ಸಮಾಜದ ಅಧ್ಯಕ್ಷ PT ಶಾಮು ತಿಳಿಸಿದರು. ವಿಶ್ವ ಆದಿವಾಸಿ ದಿನಾಚರಣೆ ಪ್ರಯುಕ್ತ ನಗರದಲ್ಲಿ ಹಮ್ಮಿಕೊಂಡಿರುವಂತಹ ಮೆರವಣಿಗೆಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಸರ್ಕಾರ ಒಂದು ಸಲ ನಮ್ಮ ಆದಿವಾಸಿ ಜನಾಂಗದ ಸಮಸ್ಯೆಗಳನ್ನು ಆಲಿಸಬೇಕು. ಮಳೆ ಬಂದರೆ ಸಾಕು, ನಮ್ಮ ಗುಡಿಸಲಿನೊಳಗೆ ನೀರು ನುಗ್ತಾ ಇವೆ, ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ, ಹೀಗಾಗಿ ಯಾವುದೇ ಸರ್ಕಾರಗಳಿರಲಿ ನಮಗೆ ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನುವಂಥ ಮಾತನ್ನು ರಾಜಗೊಂಡ ಕಾಲೋನಿಯ ಅಧ್ಯಕ್ಷರೂ ಆಗಿರುವಂಥ PT ಶಾಮು ತಿಳಿಸಿದರು. ಇಂದು ಎಲ್ಲರನ್ನ ತೆಗೆದುಕೊಂಡು ಹೋಗುವಂತಹ ಆದಿವಾಸಿ ಜನಾಂಗದವರು ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ನಮ್ಮ ಆಂದೋಲನ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರಗಳು ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡದೇ ಇದ್ದ ಪಕ್ಷದಲ್ಲಿ ರಾಜ್ಯದಾದ್ಯಂತ ಹೋರಾಟವನ್ನು ಮುಂದುವರಿಯಲಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು.
ಶಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡ್ತಾ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಆಚರಣೆ ಮಾಡಲಾಗುತ್ತೆ. ಆದಿವಾಸಿ ಜನಾಂಗದವರಿಗೆ ಸೌಲಭ್ಯಗಳು ಸಿಗಬೇಕಾಗಿದೆ, ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕಾಗಿದೆ, ಅವರಿಗೂ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿದೆ ಎಂದು ಹೇಳಿದರು. ಬೀದರ್ ನಾಗರಿಕರ ಸನ್ಮಾರ್ಗ ಸಮಿತಿ ವತಿಯಿಂದ ಆದಿವಾಸಿ ಜನಾಂಗದವರಿಗೆ ಒಂದು ಸಲಹೆಯನ್ನು ಕೊಡ್ತೇನೆ. ಇಂದಿನಿಂದ ಸಮಾಜದ ಬಂಧುಗಳು ಯುವಕರು ನಶೆ ಮುಕ್ತರಾಗಬೇಕು. ಯಾವುದೇ ಬೀಡಿ, ಗುಟ್ಕಾ, ತಂಬಾಕು, ಸರಾಯಿಗಳನ್ನು ಕುಡಿಯದೆ ಅವರ ಮಕ್ಕಳು ಶಿಕ್ಷಣದ ಕಡೆಗೆ ಗಮನ ಕೊಟ್ಟು ಡಾಕ್ಟರ್, ಇಂಜಿನಿಯರ್, ವಿಜ್ಞಾನಿಗಳಾಗಬೇಕು. ಅವರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿಯಾಗಿದೆ. ಹೀಗಾಗಿ ಅವರಿಗೆ ಶಿಕ್ಷಣ ನೀಡುವ ಅವಶ್ಯಕತೆ ಇದೆ ಎನ್ನುವಂಥ ಮಾತನ್ನು ಖದೀರ್ ಅವರು ಹೇಳಿದರು. ಇದೇ ವೇಳೆ ಆದಿವಾಸಿ ಸಮಾಜದ ಬಾಂಧವರು, ಪದಾಧಿಕಾರಿಗಳು, ಸಮಾಜದ ಯುವಕರು, ಗಣ್ಯರು ಉಪಸ್ಥಿತರಿದ್ದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಭಗತ್ ಸಿಂಗ್ ವೃತ್ತದವರೆಗೆ ಮೆರವಣಿಗೆ ಜರುಗಿತು. ಜಯಘೋಷಗಳನ್ನು ಕೂಗುತ್ತಾ ಸಾಗಿದ್ರು. ಸಾವಿರಾರು ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. पीटी शामू है और मैं बीदर डिस्ट्रिक्ट का अलमारी आदिवासी एसटी जनों का अध्यक्ष हूँ और बीदर राजगोंड कॉलोनी का भी अध्यक्ष हूँ। और ये जो विश्व आदिवासी दिवस है ये हमारा पूरा वर्ल्ड में मनता है, खाली इंडिया में नहीं, पूरा वर्ल्ड में मनाते हैं। जो भी रियल आदिवासी होगा ना वो इस दिन को भूलना नहीं चाहिए। जैसे हमारे जो मुस्लिम समुदाय के लोग हैं वो ईद नहीं भूलते, वैसे ही जो भी हमारे हिंदू संप्रदाय के लोग दसरा, दीपावली नहीं भूलते, उसी तरह जो सही आदिवासी होगा वो विश्व आदिवासी दिवस नहीं भूलेगा। इसलिए कि हम लोग ये हमेशा करते आए हैं। पहले क्या है, हमारा राजगोंड कॉलोनी जो शाहीन कॉलेज के पास है, खदीर साहब के कॉलेज के पास, वहाँ पर करते थे। अभी दूसरा ये हमारा वर्ष है जो हम लोग पूरा बीदर डिस्ट्रिक्ट में रैलियाँ निकाल के इसका जुलूस कर रहे हैं और ये जुलूस बढ़ते जाएगा और प्रतिबद्ध हर एक साल को बढ़ते जाएगा। और ये हमारे लिए बहुत गर्व की बात है कि आज विश्व आदिवासी दिवस है कि ये आंदोलन बढ़ते जा रहा है। एक दिन ये पूरा स्ट्राइक कर देगा बीदर को, हमारे को हमारा अधिकार नहीं मिले तो। ये दो बात बोल के मैं समाप्ति करता हूँ। यहाँ पर सरकार को मैं दोष देता हूँ, मैं प्रशासन को किसी को दोष नहीं देता हूँ। मैं सिर्फ समाज, इसके जो अधिकारी है, समाज के जो सरकार के जो अधिकारी है वो हमारे तक सहूलत नहीं पहुँचाते। कोई गलती नहीं, सरकार बजट बरोबर भेज रहा है, लेकिन यहाँ पर जो गवर्नमेंट का जो अधिकारी बैठे हैं वो लोग उसका दुरुपयोग कर रहे हैं और वो लोग दुरुपयोग नहीं करना चाहिए। जिसका अधिकार है उसको लाकर देना चाहिए। मेरे को ऐसे लगता है, कोई कुछ भी नहीं, सरकार बजट बरोबर भेज रही है, इसमें सरकार का कोई दोष नहीं। चाहे बीजेपी हो, कांग्रेस हो, जेडीसी हो, वो लोग अपना राजनीति करते हैं, हम वैसा नहीं करते। हमारे को हमारा अधिकार मिलना चाहिए। हम सरकार से लड़ेंगे, हम किसी पब्लिक से नहीं लड़ेंगे। जय सेवा, जय गोंडवाना। विशाल बन्नू राजशीलम। मैं ऐसे हमारे राजगोंड कॉलोनी बीदर में जैसा है ऐसे पूरे देश में 52 है, वो सब 52 पूरे कॉलोनी में हमको एक हमारे कुल गुरु मानते हैं हमको। वो हिसाब से जो है, देखिए प्रशासन सबका माँ बाप होता है, प्रशासन किसी को भी कम ज़्यादा नहीं देखता, प्रशासन सबको संरक्षण करता है, सबका सहायता करता है। पर एक बात कैसा है, जो कुछ अधिकारी है जो बीच में प्रशासन के जो सत्ता अधिकारी बैठे हैं वो लोग जो है हमारे तरह कुछ लोगों को आने नहीं देते, कुछ सहायता आने तक वो ख़त्म कर देते हैं। बाकी जो भी आज है, हम जैसे हमको कॉलोनी में जगह मिला, कुछ घर मिले और कुछ राशन कार्ड है, हमारे पास स्कूल है, करंट जो है अब आज तक भी बिना फ्री करंट हमको आज भी मिल रहा है। तो इसलिए हम प्रशासन का बहुत बहुत धन्यवाद करते हैं। प्रशासन कुछ गलत नहीं है, चाहे वो कौन सा भी शासन हो, बीजेपी का हो या चाहे कांग्रेस का हो। हाँ, इतना है, हमारा देश तो है ही है महान, हमारा गांव भी बहुत महान है, उसमें हमारा राजगोंड कॉलोनी भी बहुत महान है। इतना जय सेवा पूरी दुनिया में मनाया जाता है और मैं इसके लिए इस मौके पर मुबारकबाद दूंगा हमारे देश के वो तमाम आदिवासी जो इस देश के असल मूल निवासी हैं, यहाँ के रहने वाले हैं। ये कई 100 सालों से जंगलों में रहे, ये हमारा देश आज़ाद हुआ है और आज़ादी के बाद इनका लाइफ स्टाइल इम्प्रूव होना चाहिए, इनका फैसिलिटीज़, लिविंग स्टैंडर्ड इम्प्रूव होना चाहिए और इनके बच्चे तालीम याफ्ता होना चाहिए, एजुकेटेड होना चाहिए। इसके लिए मैं इन लोगों से रिक्वेस्ट कर रहा हूँ कि सारा फोकस जो है अपने आप को इम्प्रूव करने में लगाएं। आज के दिन हमारे शामू साहब अध्यक्ष जो राजगोंड कॉलोनी के अध्यक्ष भी हैं और ये आदिवासी समाज के बीदर डिस्ट्रिक्ट के अध्यक्ष हैं
और साथ ही साथ बुराइयों को ख़त्म करने वाला बने, अच्छाइयों को फैलाने वाला बने। भीख मांगने से बीदर को पाक करने की जो संकल्प यहाँ पे कुछ लोग लिए हैं उसको प्रमोट करने वाला बने और लाइफ स्टाइल को इम्प्रूव करने वाला बने। आपका जनरेशन तालीम याफ्ता हो जाए, एजुकेटेड हो जाए, यही हमारी ख्वाहिश है। यही आज ये सारे लोग इसी का इरादा कर रहे हैं और वादा कर रहे हैं। कितना अच्छा स्लोगन है इनका, जय सेवा। सेवा बड़ी सेवा एक बड़ी चीज़ होती है, ये एक बड़ी इबादत है, एक बड़ी प्रार्थना है। समाज की सेवा, ज़रूरतमंदों की सेवा, ये बड़ी चीज़ होती है। यही इनका स्लोगन है, इसको हम अप्रिशिएट करते हैं। इनके साथ हम सब जुड़ेंगे और सेवा करेंगे। जय सेवा। ಮುಂದೆ ನಾವು 3-4 ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಆ್ಯಕ್ಚುಲಿ ಬುಡಕಟ್ಟುಗಳು ಹಾಗೂ ಕರ್ನಾಟಕದ ಎಲ್ಲ ಅಲೆಮಾರಿ ಜನರಿಗೆ ಮೊದಲು ಒಳ ಮೀಸಲಾತಿ ಕಲ್ಪಿಸಬೇಕು. ಕರ್ನಾಟಕ ಸರ್ಕಾರ ಮೊದಲು ನಮಗೆ ರಾಜಗೊಂಡರಿಗೆ, ಮೇಧಾವರಿಗೆ ಮತ್ತು ಆರ್ದಿಯವರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು. ಹಾಗೆ ನಮ್ಮ ಸಾಂಸ್ಕೃತಿಕ ನಾಯಕರಾದ ವೀರ್ ಬಾಬುರಾವ್ ಶಳಮಾಕಿ, ರಾಣಿ ಕಮಲಾಪತಿ ಸೊಲ್ಲಾಂ, ಕುಮ್ರಾಮ್ ಭೀಮ್, ರಾಣಿ ದುರ್ಗಾವತಿ ಮಳಾಂಬಿ ಇವರ ಜೀವನ ಚರಿತ್ರೆಗಳನ್ನು ಹೀಗೆ IAS ಆಗಲಿ, KS ಆಗಲಿ ಅಥವಾ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವರನ್ನು ಸೀಟ್ಗಳನ್ನು ಹಂಚಿಕೆ ಮಾಡಬೇಕಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡುತ್ತೇವೆ. ನನ್ನ ಹೆಸರು ವಿವೇಕ್ ವಿಶಾಲ್, ರಾಯಶೀಳಂ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.